ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಾಡ್ತಾ ಇದ್ದೀಯಾ? ಯಾಕೆ ಹಾಗೆ ಏದು ಬಿಡ್ತಾ ಕೂತಿದ್ದೀಯಾ? ದತ್ತ ಮಹಾಪ್ರಭುಗಳೇ, ಇದು ಏದು ಬಿಡ್ತಿರೋದಲ್ಲ. ನಾನು ಇನ್ಹೇಲ್ ಎಕ್ಸ್ಹೇಲ್ ಮಾಡ್ತಾ ಇದ್ದೆ. ಏಯ್ ಮಾತಾಡೋ ಸರಿಯಾಗಿ ಮಾತಾಡು. ದತ್ತ ಮಹಾಪ್ರಭುಗಳೇ, ನಾನು ಪ್ರಾಣಾಯಾಮ ಮಾಡ್ತಾ ಇದ್ದೆ. ಉಸಿರು ತಗೊಳ್ಳೋದು, ಹೊರಗೆ ಬಿಡೋದು. ಈಗಿನ ಕಾಲದಲ್ಲಿ ಪ್ರಾಣಾಯಾಮ ಮಾಡಿದ್ರೆ ಪ್ರಾಣನ ಭದ್ರವಾಗಿ ಉಳಿಸ್ಕೋಬಹುದು ಅಂತ. ಕೊರೋನಾ ಬಂದು ಹೋದ್ಮೇಲೆ ಏನೇನ್ ಆಗ್ತಿದೆ ಅನ್ನೋದನ್ನೆಲ್ಲ ನೋಡಿದಿರಲ್ಲ ನೀವು. ನಮ್ಮ ಗುಂಡಿಗೆ ಭದ್ರವಾಗಿರ್ಬೇಕು ಅಂದ್ರೆ ಪ್ರಾಣಾಯಾಮ ಮಾಡಬೇಕು, ದಿನಕ್ಕೆ ಕನಿಷ್ಠ ಪಕ್ಷ 2 ಸಾರಿ ಅಂತ ಯಾರೋ ಮಹಾನುಭಾವರು ಹೇಳಿದ್ದನ್ನ ನಾನು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ತಿಳ್ಕೊಂಡೆ. ಸರಿಯಪ್ಪ. ಅದೇ ಜುಗ, ನಾನು ಈ ಬೆಳಗಾಗೆದ್ದು ವ್ಯಾಯಾಮ ಮಾಡೋರ್ನೇನೋ ನೋಡಿದ್ದೀನಪ್ಪ. ಆದರೆ ಈ ಥರ ರಾತ್ರಿ ಹೊತ್ತು ಮನೆ ಒಳಗೆ ಕೂತ್ಕೊಂಡು ಬುಸ್ಕುಟ್ಟೋದ್ರನ್ನ ವ್ಯಾಯಾಮ ಅಂತ ನಾನು ನೋಡಿಲ್ಲ ಕಣು. ನಾನು ಯಾವುದೋ ಹಾವು ಬಂದು ಸೇರ್ಕೊಂಡ್ಬಿಟ್ಟಿರ್ಬೇಕು ಅಂತ ಅಂದ್ಕೊಂಡು ಹೆದರ್ಕೊಂಡು ಬಂದೆ. ನೀವೇನಾದ್ರೂ ಅನ್ಕೊಳ್ಳಿದ್ದತ್ತ ಮಹಾಪ್ರಭುಗಳೇ, ನಾನಂತೂ ಆರೋಗ್ಯವಾಗಿರ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಪ್ರಾಣಾಯಾಮ ಮಾಡ್ತೀನಿ. ಬರೀ ವ್ಯಾಯಾಮ ಮಾಡಿದ್ರೆ ಸಾಲದು ಕಣೋ. ನೀನು ತಿಂತೀಯಲ್ಲ ಆಹಾರ, ಅದ್ರ ಬಗ್ಗೆನೂ ಸ್ವಲ್ಪ ಕಂಟ್ರೋಲ್ ಇರಬೇಕು. ನಿನಗೆಲ್ಲಿ ಕಂಟ್ರೋಲ್ ಇರುತ್ತೆ? ಬೆಳಗಾಗೆದ್ದು ತಿನ್ನೋಕೆ ಶುರು ಮಾಡ್ತೀಯ. ಹಾಳು ಮೂಳು ಎಣ್ಣೆಲಿ ಕರೆದಿದ್ದು ಎಲ್ಲ ತಿಂತಾ ಇರ್ತೀಯ, ಜೊತೆಗೆ ಎಣ್ಣೆನೂ ಹಾಕೋತಾ ಇರ್ತೀಯ. ಇನ್ನು ಇದ್ರ ಮೇಲೆ ಆರೋಗ್ಯವಾಗಿರಬೇಕು ಅಂತ ಹೊಡಿತಾ ಇದ್ದೀಯ. ಗಂಟಣ್ಣ, ಏನಾಯ್ತು ಹೋದ ಕೆಲಸ? ಎಲ್ಲ ವಿಚಾರಿಸ್ತಾ ತಾತ. ಅವ್ರು ಕೊಟ್ಟಿರೋ ಲಿಸ್ಟಲ್ಲಿ ಶರ್ಮಿಳನ ಏಜ್ನವ್ರು ಯಾರೂ ಇಲ್ಲ. ಎಲ್ಲ ಚಿಕ್ಕ ಮಕ್ಕಳು, ಈ 40 ವರ್ಷದ ಹೆಂಗಸರು, ಈ ಥರ ಎಲ್ಲ ವಿಚಾರಿಸಿದ್ದೆ ವೇಸ್ಟ್ ಆಗೋಯ್ತು. ಯಾಕೆ ಹಾಗೆ ಅನ್ಕೋತೀಯ ದಂಡಪಿಂಡ? ನೀನು ಪಡ್ತಿರೋ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ ಕಣೋ. ನಿನಗೆ ಒಂದಲ್ಲ ಒಂದು ರೀತಿ ಸುಳಿವು ಸಿಗುತ್ತೆ ಅಂತಂದ್ಬಿಟ್ಟು ನನ್ನ ಮನಸ್ಸು ಹೇಳ್ತಾ ಇದೆ. ಕರೆಕ್ಟ್. ನಾನು ಪ್ರಾಣಾಯಾಮ ಜೊತೆಗೆ ಆಧ್ಯಾತ್ಮನ ಅಭ್ಯಾಸ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ನನಗೂ ನಿಧಾನ ಹೊಳೆಯೋಕೆ ಶುರುವಾಗಿದೆ. ನನ್ನ 6th ಸೆನ್ಸು ಜಾಗರೂಕವಾಗಿದೆ. ನೀನು ಆ ಊರಲ್ಲಿ ವಿಚಾರಿಸ್ದೆ, ನದಿ ಅದೇ ಊರಲ್ಲಿ ಇರಲ್ವಲ್ಲ, ಹರ್ಕೊಂಡು ಮುಂದಿನ ಊರಿಗೆ ಬರುತ್ತೆ. ನೀನ್ ಮುಂದಿನ ಊರಲ್ಲಿ ವಿಚಾರಿಸ್ಬೇಕು. ಅಲ್ಲೂ ಸಿಕ್ಲಿಲ್ವಾ, ನದಿ ಮತ್ತೆ ಮುಂದಿನ ಊರಿಗೆ ಹೋಗುತ್ತೆ, ಅಲ್ಲಿ ವಿಚಾರಿಸ್ಬೇಕು. ಆಗೇನಾದ್ರೂ ನಮಗೆ ಕ್ಲೂ ಸಿಗ್ಬೋದಲ್ವಾ? ಅದು ಹಾಗಲ್ಲ, ಇನ್ನೂ ಎಷ್ಟೋ ಅಂತ. ಇಲ್ಲ ಸಮರ್ಥ, ಇವನು ಹೇಳಿದ್ರಲ್ಲೂ ಅರ್ಥ ಇದೆ. ನಾವದನ್ನು ತಾತ್ಸಾರ ಮಾಡೋ ಹಾಗಿಲ್ಲ. ಒಂದು ಕೆಲಸ ಮಾಡಿ, ನೀನು ಅಭಿ 3 ಜನ ಅಣ್ಣ ತಮ್ಮಂದ್ರೂ ಮುಂದಿನ ಊರಲ್ಲಿ ಈ ನದಿ ಹರಿಯುತ್ತಲ್ಲ, ಅಲ್ಲಿ ವಿಚಾರಿಸಿ ನೋಡಿ. ಅಂತೂ ದತ್ತ ಮಹಾಪ್ರಭುಗಳು ನಾನು ಹೇಳಿದ್ದು ಸರಿ ಅಂತ ಒಪ್ಕೊಂಡ್ರು. ಅದೇ ಬಹಳ ಸಂತೋಷ ಆಗ್ತಾ ಇತ್ತು. ಅಲ್ಲ ಸಮರ್ಥ, ಪ್ರಾಣಾಯಾಮ ಮಾಡೋದ್ರಿಂದ ನೀರೊಳಗಿದ್ರೂ ಸ್ವಲ್ಪ ಹೊತ್ತು ಪ್ರಾಣನ ಭದ್ರವಾಗಿ ಇಟ್ಕೋಬಹುದು ಅಂತ ಯಾರೋ ಹೇಳಿದ್ದನ್ನ ಕೇಳಿದ್ದೆ. ಹಾಗೆ ಒಂದು ವೇಳೆ ಈ ಹೆಂಗಸು ಪ್ರಾಣಾಯಾಮ ಮಾಡೋದನ್ನ ಕಲ್ತಿದ್ದು ನೀರಲ್ಲಿ ಮುಳುಗಿ ಒಂದೂರಿಂದ ಇನ್ನೊಂದೂರವರೆಗೂ ಬಂದು ನೀರಿಂದ ಹೊರಗಡೆ ಬಂದ್ಮೇಲೆ ಉಸಿರಾಡ್ಕೊಂಡು ಜೀವನ ಮಾಡ್ತಾ ಇದ್ರೆ? ಆಯಿತು ಬಿಡಪ್ಪ, ಪ್ರಾಣಾಯಾಮ ಅಂತ ಪ್ರಾಣ ಹಿಂಡಬೇಡ ಕಣೋ. ಸುಮ್ಮನೆ ಹೀಗೆ ಮಾತಾಡೋ ಬದಲು ಆವಾಗಲೇ ಅದೇನೋ ಏದು ಬಿಡ್ತಾ ಇದೆಯಲ್ಲ, ಅದು ಬಿಡು. ಉಸಿರು ಬಿಡೋದ? ಇದೇನ್ ದತ್ತ ಮಹಾಪ್ರಭುಗಳೇ,
ನೀವು ಆಡೋ ಮಾತು ಅರ್ಥನೇ ಬೇರೆ ಕೊಡುತ್ತೆ. ಈಗೇನು ನಾನು ಶಬ್ದ ಮಾಡದೆ ಬಾಯಿಂದ ಉಸಿರು ಬಿಟ್ಟು ಪ್ರಾಣಾಯಾಮ ಮಾಡ್ಬೇಕು ಅಷ್ಟೇ ತಾನೇ. ನಾ ಮಾಡ್ತೀನಿ, ನೀವು ಮಾತು ಮುಂದುವರಿಸಿ. ನೋಡು, ಅದೇನಾದರೂ ಆಗಲಿ, ನೀವು ನಿಮ್ಮ ಪ್ರಯತ್ನನ ನಿಲ್ಲಿಸ್ಬಿಡಿ, ಗೊತ್ತಾಯ್ತಾ? ಒಂದು ಶಾರ್ವರಿ ಸಿಕ್ಕಾಕೋಬೇಕು, ಇಲ್ಲ ಆ ಶರ್ಮಿಳಾ ಬಗ್ಗೆ ಎಲ್ಲ ಡೀಟೇಲ್ಸು ಗೊತ್ತಾಗಬೇಕು. ಸರಿ ತಾತ, ನೀವು ಹೇಳ್ದಾಗೆ ಆಗಲಿ, ಮತ್ತೆ ಎಲ್ಲ ಕಡೆ ವಿಚಾರಿಸ್ತೀನಿ. ಮಾಧವ ನಿನ್ನ ಕೊರಳಿನ ಭಾವವ ಉಲಿಯುವ ಕೊಳಲಿನ ಬಿದಿರಾಗುವೆನ. ಮಾಧವ ನಿನ್ನ ಕೊರಳಿನ ಭಾವವ ಉಲಿಯುವ ಕೊಳಲಿನ ಬಿದಿರಾಗುವೆನ. ನಿನ್ನೆದೆ ಮೇಗಡೆ ನಲಿಯುವ ಮಾಲೆಯ. ಈ ಫೋಟೋ ತುಂಬ ಚೆನ್ನಾಗಿದೆ ಮಾಧವ್ ಅವರೇ. ಇದನ್ನು ಯಾವಾಗ ತೆಗೆಸಿದ್ದು? ಯಾವಾಗ ಅಂತ ನೆನಪಾಗ್ತಿಲ್ಲ. ಮೋಸ್ಟ್ಲಿ 95 ಅನಿಸುತ್ತೆ. ಇದು ಎಲ್ಲಿ ತೆಗೆಸಿದ್ದು? ಕಾಲೇಜಲ್ಲಿ ತಿಳಿಸಿವ್ರೆ. ನಾನು ನ್ಯಾಷನಲ್ ಕಾಲೇಜ್ ಫೈನಲ್ ಇಯರ್ ಡಿಗ್ರಿಲಿದ್ದೆ. ಅವಾಗ ಅವ್ರು ನ್ಯಾಷನಲ್ ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ರು. ಮಾಧವ್ ಅವ್ರ ಬಗ್ಗೆ ರಾಧಾ ಅವ್ರಿಗೆ ಹೇಗೆ ಗೊತ್ತು? ಅಮ್ಮ, ಇವತ್ತು ಅಡುಗೆ ಮಾಡುವಾಗ ಅಮ್ಮ. ಅರೆ ಪೂರ್ಣಿ, ದೀಪಿಕಾ, ನೀವು ಯಾವಾಗ ಬಂದ್ರಿ? ಅವ್ರ ಹಾಡು ಕೇಳ್ತಾ ಕೇಳ್ತಾ ನೀವು ಬಂದಿದ್ದೆ ಗೊತ್ತಾಗಲಿಲ್ಲ. ಒಂದು ಹೆಣ್ಣಾಗಿ ನೀವೀಗ ಯಾವ ಥರ ನೋವು ಅನುಭವಿಸ್ತಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ ಅಮ್ಮ. ಇನ್ನು ಸ್ವಲ್ಪ ದಿನ ಅಮ್ಮ, ನೀವು ಹೇಳ್ದಕ್ಕೆ ಅವ್ರು ಬೇಗ ಹುಷಾರಾದ್ರೆ ಇದೆಲ್ಲ ಸರಿ ಹೋಗ್ಬಿಡತ್ತೆ. ನನಗೆ ಯಾಕೋ ಇವ್ರು ಬೇಕು ಅಂತಲೇ ಈ ಥರ ಮಾಡ್ತಿರ್ಬೋದಾ ಅನ್ನಿಸ್ತಿದೆ. ಏನು ಹೇಳ್ತಿದ್ಯಾ? ಈ ಥರ ಎಲ್ಲ ಮಾಡೋದ್ರಿಂದ ಅವ್ರಿಗೇನು ಪ್ರಯೋಜನ? ಅದನ್ನೇ ನಾವು ಯೋಚನೆ ಮಾಡಬೇಕಾಗಿರೋದು. ಈಗ ಯಾರು ಏನು ಯೋಚನೆ ಮಾಡಬೇಡಿ. ಅವ್ರಿಗೇನಾಗಿದೆ ಅನ್ನೋದನ್ನು ಡಾಕ್ಟ್ರು ನೋಡ್ತಾರೆ. ನಾಳೆ ಹೇಗೂ ರಿಪೋರ್ಟ್ ಬರುತ್ತಲ್ಲ, ಆಗೆಲ್ಲ ಗೊತ್ತಾಗತ್ತೆ. ನಿನ್ನೆದೆ